ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸದ ನಿಮಿತ್ತ ದಿನವೊಂದು ಸಂಧಿ ಸಾರವನ್ನು ನೋಡ್ತಾ ಇದ್ವಿ. ಸಂಕ್ಷಿಪ್ತವಾದಂಥದ್ದು. ಇಷ್ಟು ಒಂದೊಂದು ಸಂಧಿಗೆ ಅಟ್ಲೀಸ್ಟ್ ಒಂದು 8-10 ತಾಸು ಬೇಕು. ಅಂಥದ್ದು ನಾವು 20 ನಿಮಿಷ ಮುಗಿಸ್ತಾ ಇದ್ವಿ ಅಂದಮೇಲೆ ಬಹಳ ಕಡಿಮೆ ವಿಷಯವನ್ನು ಹೇಳ್ತಾ ಇದ್ವಿ. ಆದರೂ ಒಂದು ಈ ಸಂಧಿ ಏನು ವಿಷಯ ಇದೆ ಅಂತ ಅಷ್ಟಾರು ಅಂತ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಬಿಂಬ ಪರೋಕ್ಷ ಸಂಧಿ. ಬಿಂಬ ಪರೋಕ್ಷ ಅಂದರೆ ನಮ್ಮ ಬಿಂಬದ ಅಪರೋಕ್ಷ ಜ್ಞಾನ, ಬಿಂಬನ ದರ್ಶನ, ನಮ್ಮ ಬಿಂಬರೂಪಿ ಪರಮಾತ್ಮಂದು ದರ್ಶನ ಮಾಡಬೇಕು ಅಂತಾರೆ. ಏನೇನು ಮಾಡಬೇಕು ಅನ್ನೋ ಉಪಾಯ ಹೇಳ್ತಾ ಇದ್ದಾರೆ. ಅದು ಇದಕ್ಕಿಂತ ಮೊದಲು ಈಗ ಇದು ನನ್ನ ಪುಸ್ತಕದಲ್ಲಿ 24ನೇ ಸಂಧಿ ಇದೆ, ನಿಮ್ಮ ಪುಸ್ತಕದಲ್ಲಿ ಗೊತ್ತಿಲ್ಲ. ಅಂತೂ ಇದಕ್ಕಿಂತ ಮುಂಚೆ ಹೇಳಿದಂಥ ಎಲ್ಲ ಸಂಧಿಗಳಲ್ಲಿ ನಾವು ಸಾಧನೆ ಹೇಗೆ ಮಾಡಬೇಕು ಅಂತಂದ್ರೆ ಹೇಳ್ಕೊಟ್ಬಿಟ್ಟು ಈಗ ಬಿಂಬದ ಅಪರೋಕ್ಷ ಆಗಬೇಕಂತಾರೆ ಇನ್ನು ಏನೇನು ಮಾಡಬೇಕು ಅಂತನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಈ ಸಂಧಿಗೆ ಬಿಂಬ ಪ್ರತಿಬಿಂಬ ಸಂಧಿ ಅಂತಲೂ ಹೆಸರಿದೆ. ಆಮೇಲೆ ಇದಕ್ಕೆ ಈ ಸಂಧಿ ದಿನನಿತ್ಯ ಪಾರಾಯಣ ಮಾಡಿ, ಬರೀ ಪಾರಾಯಣ ಮಾಡಿ ಪ್ರಯೋಜನ ಇಲ್ಲ. ಅಲ್ಲಿ ಕೊಟ್ಟಂಥ ವಿಷಯವನ್ನು ನಾವು ಅನುಸಂಧಾನಕ್ಕೆ ತಂದರೆ, ನಮ್ಮ ಆಚರಣೆಯಲ್ಲಿ ತಂದರೆ ನಮಗೆ ಬಿಂಬ ದರ್ಶನ ಆಗ್ತದೆ. ಅಂದರೆ ಎಲ್ಲರಿಗೂ ಬಿಂಬರೂಪಿ ಪರಮಾತ್ಮ ಬೇರೆ ಬೇರೆ ಇರ್ತಾನೆ. ನಮ್ಮ ಬಿಂಬರೂಪಿ ಪರಮಾತ್ಮ ದರ್ಶನ ಆಗ್ತದೆ. ಆ ಬಿಂಬರೂಪಿ ಪರಮಾತ್ಮ ದರ್ಶನ ಆಗದೇನೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ. ಅದೇ ಅಪರೋಕ್ಷ ಜ್ಞಾನ. ಅದು ಆಗದೇನೆ ನಮಗೂ ಮೋಕ್ಷ ಇಲ್ಲ. ಸೊ ಅದಕ್ಕೆ ಮೋಕ್ಷ ಸಿಗಬೇಕು ಅಂತಂದರೆ ಇದಕ್ಕೆ ಧ್ಯಾನೋಪಾಸನೆ ಮಾಡದೆ ಅಪರೋಕ್ಷ ಜ್ಞಾನ ಇಲ್ಲ ಅಂತ. ಸೊ ಅದರ ಮೆಟ್ಟಿಲುಗಳು ಏನೇನಿವೆ ಅಂತ ಹೇಳ್ತಾ ಇದ್ದಾರೆ. ಈಗ ತಕ್ಷಣ ಮೂರ್ತಿ ನಿಲ್ಲುವಕ್ಕೆ ಸ್ಥೂಲ ಪರೋಕ್ಷ ಅಂದರೆ ನಾವು ಚಿಂತನೆ ಮಾಡಿದ ತಕ್ಷಣ ನಮಗೆ ಭಗವಂತ ರೂಪ ಕಣ್ಣು ಮುಂದೆ ಬರ್ತದೆ. ಅದು ಫಸ್ಟ್ ಸ್ಟೆಪ್ಪು. ಆಮೇಲೆ ಸ್ಥೂಲ ಪರೋಕ್ಷದಂತೆ ಅಂದರೆ ವಾಸನಾಮಯ ಅಪರೋಕ್ಷ ಆಗ್ಬೋದು. ಅಲ್ಲಿ ಮೊದಲಿದ್ದೇನಂತೂ ಸ್ಥೂಲ ಅಪರೋಕ್ಷ ಆಯಿತು. ಅದರಂತಲೇ ನಾವು ವಾಸನಾಮಯ, ಅದು ಯಾವಾಗ ತಿರುಪತಿ ಯಾವಾಗೋ ನೋಡಿರ್ತೀವಿ. ಅದನ್ನು ದಿನನಿತ್ಯ ನಾವು ಚಿಂತನೆ ಮಾಡಿ ನಮ್ಮ ಮನಸ್ಸಿನಲ್ಲಿ ತಂದರೆ ಅದು ನಮಗೆ ಕಣ್ಣು ಮುಂದೆ ಭಗವಂತ ಕಾಣಿಸ್ತಾನೆ ಅಂತಂದ್ರೇನು ಆ ಚಿತ್ರ ನಮ್ಮ ಕಣ್ಮೂಲೆ ಬರ್ತದೆ. ಅದಕ್ಕೆ ಅದು ನಾವು ಯಾವಾಗ ನೋಡಿದ್ದಾನೆ ವಿಷಯವನ್ನು ನಾವು ಸ್ಮರಣೆಗೆ ತರ್ತೀವಲ್ಲ, ಅದಕ್ಕೆ ವಾಸನಾಮಯ ಅಂತ ಹೇಳ್ತಾರೆ. ಅದು ವಾಸನಾಮಯ ಅಪರೋಕ್ಷ ಅಂತ ಹೇಳ್ತಾರೆ. ಆಮೇಲೆ ವಾಸನಾಮಯ ಮುಂದೆ ಅದು ಜೀವಾಕಾರದ ಆತ್ಮಬಿಂಬ, ಅದು ನಮ್ಮ ಜೀವದ ಆಕಾರದಾಗಿ ಭಗವಂತ ನಿಂತಿದ್ದಾನೆ, ಅದರದ ದರ್ಶನ ನಮಗೆ ಆಗ್ತದೆ ಅಂತ. ಆಮೇಲೆ ಇದು ನಂತರ ಇದು ನಿಯತ ಗುರುಗಳು ಉಪದೇಶ ಮಾಡ್ತಾರೆ. ನೀವು ನಿಯತ ಗುರುಗಳು ಅಂತಂದರೆ ಯಾರು ಅಪರೋಕ್ಷ ಜ್ಞಾನಗಳಾಗಿರ್ತಾರೆ, ಯಾರು ಭಗವಂತ ಹತ್ತಿರ ಇರ್ತಾರೆ, ಅವ್ರು ನಿಯತ ಗುರುಗಳು ಅಂತ ಹೇಳ್ತಾರೆ. ಅದು ಅವರು ಬಂದು ನಮಗೆ ಉಪದೇಶ ಮಾಡ್ತಾರೆ. ಅಂದರೆ ನಮ್ಮ ಬಿಂಬರೂಪಿ ಪರಮಾತ್ಮ ಹೇಗೆ ಇದ್ದಾನೆ ಅಂತ ಪ್ರಹ್ಲಾದರಾಜರಿಗೆ ನಾರದರು ಬಂದು ಹೇಳಿದರು. ಆ ರೀತಿಯಾಗಿ ಬಂದು ಹೇಳ್ತಾರೆ. ನಿಮ್ಮ ಬಿಂಬರೂಪಿ ಪರಮಾತ್ಮ ಹಿಂಗಿದ್ದಾನೆ ಅಂತ ಅಂದ್ಬಿಟ್ಟು ಆ ಹೆಸರು ಹೇಳ್ತಾರೆ, ರೂಪವನ್ನು ಹೇಳ್ತಾರೆ. ಅದರದ್ದು ನಾವು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದರ ಸಾಧನೆ ಮಾಡ್ತಾ ಹೋದಾಗ ಆಮೇಲೆ ನಮಗೆ ಮೋಕ್ಷ ಆಗ್ತದೆ ಅಂತ. ಈ ಬಿಂಬರೂಪಿ ಪರಮಾತ್ಮ ದರ್ಶನ ಆದ ತಕ್ಷಣ ಅವಾಗ ನಮಗೆ ಸಂಚಿತ ಕರ್ಮ, ಆಗಾಮಿ ಕರ್ಮ ಎಲ್ಲ ನಾಶ ಆಗ್ತವೆ. ಇದೆಲ್ಲ ಮೆಟ್ಲುಗಳು, ನಾವು ಮೋಕ್ಷಕ್ಕೆ ಹೋಗೋದಂಥ ಮೆಟ್ಲುಗಳಿವು. ಆಮೇಲೆ ಇದಕ್ಕೆ ಈ ರೀತಿಯ ಮೆಟ್ಲುಗಳೆಲ್ಲ ಇವೆ. ಇದನ್ನು ಮಾಡುವಾಗ ಆಮೇಲೆ ನಾವು ನಿನ್ನೆ ಹೇಳಿದೆ ನಾನು, ಅದು ಮೊನ್ನೆ ದಿವಸ ನಿನ್ನೆ ಹೇಳಿದ್ದು ಏನಂತಂದರೆ ನಮಗೆ ಬಿಂಬರೂಪಿ ಪರಮಾತ್ಮ ದರ್ಶನ ಆಗ್ತದೆ. ಅವರವ್ರ ಯೋಗ್ಯತಾನುಸಾರವಾಗಿ ದರ್ಶನ ಆಗ್ತದೆ. ಅಂತಂದರೆ ಏನು, ಕೆಲವರಿಗೆ ಅಂದರೆ ಒಂದು ಟೈಮ್ ಸ್ಲಾಟು ಕಕ್ಷಾ ಪ್ರಕಾರ ಮೇಲೆ ಹೋದಾಗ ಹೆಚ್ಚಾಗ್ತದೆ ಟೈಮ್ ಸ್ಲಾಟ್. ಕೆಲವರು ನಮಗೆ ಬರೀ ಅಂದರೆ ಎಷ್ಟು ಟೈಮ್ ಇರ್ತದೆ ಅಷ್ಟೇ ನಮಗೆ ದರ್ಶನ ಆಗ್ತದೆ. ಇನ್ನು ಮುಂದೆ ಎಲ್ಲ 2 3 4 ಹಿಂಗೆ ತಿಳ್ಕೊಂಡು ಹೋಗ್ತಾರೆ. ಹಾಗೆ ಬರ್ತಾ ಮೇಲೆ ತಕ್ಷಣದೊಳಗೆ ಅದು ಟೈಮ್ ಸ್ಲಾಟ್ ಜಾಸ್ತಿ ಆಗ್ತದೆ. ಹಾಗೂ ಪ್ರಕಾಶನ ಕೂಡ ಜಾಸ್ತಿ ಕಡಿಮೆ ಆಗ್ತದೆ ಅಂತ. ಅದೇ ಕೆಳಗಡೆ ಕಕ್ಷಾದಲ್ಲಿದ್ದವರಿಗೆ ಪ್ರಕಾಶ ಕಡಿಮೆ ಇರ್ತದೆ, ಮೇಲೆ ಹೋದಾಗ ಜಾಸ್ತಿ ಆಗ್ತದೆ. ನಾವು ಹೇಗೆ ಬೆಲ್ ಬಗ್ದು 10 ವಾಟ್ 20 ವಾಟ್ 30 ವಾಟ್ ಅಂತ ಹೇಳ್ತಿಲ್ಲ, ಆ ರೀತಿಯಾಗಿ ಹೆಚ್ಚೆಚ್ಚು ಕಾಣಿಸ್ತಾ ಬರ್ತದೆ. ಅಥವಾ ಒಂದು ಸಣ್ಣ ಬತ್ತಿ, ದಪ್ಪು ಬತ್ತಿ, ದೊಡ್ಡ ಬತ್ತಿ, 10 ಬತ್ತಿ ಇರುತ್ತಲ್ಲ, ಆ ರೀತಿಯಾಗಿ ಅಂತಿರ್ತದೆ. ಸೊ ಇದು ಅಪರೋಕ್ಷ ಜ್ಞಾನದ ಒಂದು ಪರಿಮಿತಿ ಏನಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಒಂದನೇ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಹಿಂದಿನ ಸಂಧಿಯಲ್ಲೆಲ್ಲ ಅವನೇ ಮಾಡಿದಂಥ ಎಲ್ಲ ಅವನು ಮಾಡಿದರೆ ಮಾತ್ರ ಜೀವರಿಗೆ ಚಲನೆ ಇದೆ, ಇಲ್ಲ ಅಂತ. ಶ್ರೀಹರಿ ಸರ್ವ ಕರ್ಮ ಕಾರ್ಯತಾ ಇದ್ದಂತೆ ಈ ರೀತಿಯಾದಂಥ ಸಮರ್ಪಣೆ ಮಾಡಬೇಕು ಅಂತ ಹಿಂದಿನ ಎಲ್ಲ ಸಂಧಿ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಇಲ್ಲಿ ಮೋಕ್ಷದಲ್ಲಿ ಆನಂದ ಪಡೆಯುವುದರಿಗೆ ಆಮೇಲೆ ಇಲ್ಲಿ ಭಗವದ್ ರೂಪಗಳ ಯಾವ್ಯಾವ ಭಗವದ್ ರೂಪಗಳ ನಿಯಮನ ರೂಪ ಇದೆ ಅಂತ ಹೇಳ್ತಾರೆ. ಇನ್ನು ಮೋಕ್ಷದಲ್ಲಿ ಆನಂದ ಪಡೆಯೋಕ್ಕೋಸ್ಕರ ವಾಸುದೇವ ರೂಪಿ ಪರಮಾತ್ಮ ಅಥವಾ ತುರಿಯ ಅಂತ ಹೇಳ್ತಾರೆ, ನಿಯಮನ ಮಾಡ್ತಾನೆ.
ಇನ್ನು ಜೀವನ್ಮುಕ್ತ ಬಿಂಬನು ಅವನಿಗೆ ವಿಶ್ವರೂಪಿ ಪರಮಾತ್ಮ, ವಿಶ್ವರೂಪಿ ಪರಮಾತ್ಮ ಜಾಗ್ರ ಅವಸ್ಥೆ ಕೊಡ್ತಾನೆ. ಅವನಿಗೆ ಜೀವನ್ಮುಕ್ತ ಬಿಂಬನು ಅಂತಂದ್ರೇನು, ಜೀವನ್ಮುಕ್ತ ಅಂತಂದ್ರೇನು ಅಪರೋಕ್ಷ ಜ್ಞಾನ ಆಗಿರ್ತದೆ, ಅದರ ಮೋಕ್ಷ ಆಗಿರುವುದಿಲ್ಲ. ಇಂಥವನಿಗೆ ನಿಯಮನ ಮಾಡುವಂಥ ಭಗವತ್ ರೂಪದು ವಿಶ್ವರೂಪಿ ಪರಮಾತ್ಮ ಅಂತ. ಇನ್ನೇ ಸಂಸಾರ ಅವಸ್ಥೆಯಲ್ಲಿದ್ದಾಗ ತೈಜಸ್ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ, ಅವನೇ ನಮಗೆ ಸ್ವಪ್ನ ಅವಸ್ಥೆಯನ್ನು ಕೊಡ್ತಾನೆ. ಆಮೇಲೆ ಅಸೃಜ್ಯವೇ, ಇನ್ನು ಸೃಷ್ಟಿಗೆ ಬಂದಿಲ್ಲ ಅವ್ರಿಗೆ ಯಾರು ಅಂದರೆ ಪ್ರಾಜ್ಞರೂಪಿ ಪರಮಾತ್ಮ. ಯಾಕಂದರೆ ಪ್ರಾಜ್ಞರೂಪಿ ಪರಮಾತ್ಮ ಸುಷುಪ್ತಿ, ನಾವು ಸೃಷ್ಟಿ ಬಲ್ಲದೇ ಇದ್ದಾಗ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತೀವಿ, ಅಲ್ಲಿ ಪ್ರಾಜ್ಞರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಇನ್ನು ಅಸೃಜ್ಯ ಅವಸ್ಥೆಯಲ್ಲಿದ್ದಲ್ಲಿ ಕಾರ್ಯ ಮಾಡಿಸಲು ಶಕ್ತನಾದ ಭಗವಂತ ನಮ್ಮ ಕಡೆಯಿಂದ ಕಾರ್ಯ ಮಾಡಿಸೋ ಶಕ್ತನಾಗಿದ್ದಾನೆ. ಆದರೂ ಮಾಡಿಸಲ್ಲ, ಅವನ ಸಂಕಲ್ಪ ಹಾಗೆ ಸೃಷ್ಟಿಗೆ ತಂದ ಮೇಲೇ ಕಾರ್ಯಶೀಲತೆ ಈ ಜೀವಿಗೆ ಮಾಡಬೇಕು ಅಂತರೋದನ್ನು. ಇನ್ನು ಎರಡನೇ ನುಡಿಯಲ್ಲಿ ಇಲ್ಲಿ ಕೂಡ ಅನ್ನದ ಈ ಶಬ್ದದ ಅರ್ಥವನ್ನು ಬೇರೆ ರೀತಿಯಾಗಿ ನಾನು ಹೇಳಿದೆ. ಪ್ರತಿ ಸಲನೂ ಬೇರೆ ಬೇರೆ ರೀತಿಯಾಗಿ ಕೌಂಟ್ ಮಾಡೋದು ಕಷ್ಟ, ಇದು ಒಂದು ಪದ್ಧತಿ ಇದೆ. ಈ ಸಂಧಿ ಬಹಳ ಕಷ್ಟವಾದಂಥ ಅನೇಕ ಪ್ರಮೇಯಗಳು ಬಂದಿದೆ. ಆದಷ್ಟು ಸರಾಂಶವಾಗಿ ಮಾಡೋದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲೇ ಅನ್ನ ಶಬ್ದಾರ್ಥಕ್ಕೆ ಕೊಟ್ಟಿದ್ದಾರೆ, ಸರ್ವರಿಗೂ ಉಪಜೀವ್ಯನಾದಂಥದ್ದು. ಇದು ಅಸೃಜ್ಯದಲ್ಲಿ ಲಿಂಗದಲ್ಲಿ ಇರ್ತಾರೆ. ಲಿಂಗ ಅದಿ ಪ್ರಾಜ್ಞರೂಪಿ ಅಂದರೆ ಲಿಂಗ ದೇಹದಲ್ಲಿ ಕಾರ್ಯ ಮಾಡುವಂಥ ಪ್ರಾಜ್ಞರೂಪಿ ಪರಮಾತ್ಮ ಅವನು ಅನ್ನ ಅಂತ ಅನಿಸ್ಕೊಳ್ತಾರೆ. ಯಾಕಂದರೆ ಅವನು ಸರ್ವಜೀವಿಗೆ ಉಪಜೀವ್ಯನಾಗಿ ಇದ್ದಾನೆ. ಆಮೇಲೆ ಎರಡನೇದು ಅನ್ನಾದ ಅಂದರೆ ಸಕಲ ಜೀವರಲ್ಲಿ ವ್ಯಾಪ್ತನಾಗಿದ್ದ, ಸಕಲ ಜೀವರಲ್ಲಿ ಕೊಡ್ತಾನೆ. ಅವಳಿಗೆ ತೈಜಸ್ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಆಮೇಲೆ ಇದು ಸೃಜ್ಯ ಕಾಲದಲ್ಲಿ ಕೂಡ ಲಿಂಗದಲ್ಲಿ ವ್ಯಾಪ್ತನಾಗಿ ನಿಯಮನ ಮಾಡ್ತಾನೆ. ಇದು ಅನ್ನಾದ ಇದಂತೂ ಸೃಜ್ಯ ಕಾಲದಲ್ಲಿ ನಿಯಮನ ಮಾಡುವಂಥದ್ದು, ಅಲ್ಲಿ ನಿಯಮನ ಮಾಡುವಂಥದ್ದು. ಇಲ್ಲಿ ವಿಶ್ವರೂಪಿ ಪರಮಾತ್ಮ, ಇಲ್ಲಿ ತೈಜಸ್ ರೂಪಿ ಪರಮಾತ್ಮ ಅಂತ. ಇನ್ನು ಅನ್ನದ ಅಂತ ಅನ್ನವನ್ನು ಕೊಡತಕ್ಕಂಥ ಭಗವದ್ ರೂಪ, ಅಲ್ಲಿ ವಿಶ್ವರೂಪಿ ಪರಮಾತ್ಮ ಅಂದು ಚಿಂತನೆ ಕೊಟ್ಟಿದ್ದಾರೆ. ಹೀಗೆ ಜೀವನ್ಮುಕ್ತ ಲಿಂಗ ಪ್ರಕೃತಿ ಒಳಗೆ ವಿಶ್ವರೂಪಿ ಜೀವನ್ಮುಕ್ತರಾಗಿರ್ತಾರೋ ಅವ್ರ ಲಿಂಗದಲ್ಲಿ ಈ ಪ್ರಕೃತಿ ಒಳಗೆ ವಿಶ್ವರೂಪಿ ಪರಮಾತ್ಮ ಇರ್ತಾನೆ ಅಂತ ಇಷ್ಟು ಕೂಡ ಹೇಳಿದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ ಇಲ್ಲಿ ತಿರ್ಗಾ ಬ್ರಹ್ಮಗೆ ಇಲ್ಲಿ ಅನ್ನದ ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ. ಇದು ಬಹಳ ಮಹತ್ವದ ಶಬ್ದ, ಬಹಳ ಕಡೆ ಬರ್ತದೆ ಈ ಶಬ್ದ. ಒಂದೊಂದು ಆ ಸಂದರ್ಭಾನುಸಾರವಾಗಿ ಬೇರೆ ಬೇರೆ ರೀತಿಯಾಗಿ ಅದನ್ನು ಅರ್ಥ ಮಾಡುವಂಥ ಪದ್ಧತಿ ಇದೆ. ಇದು ಬ್ರಹ್ಮ, ಇದು ಬ್ರಹ್ಮ ಅನ್ನಂತ ಅರಿಸ್ಕೊಳ್ತಾನೆ, ಅಲ್ಲಿ ಅವನು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಶಿವ ಅನಾದ ಅಂತ ಅರಿಸ್ಕೊಳ್ತಾನೆ, ಅವನು ಲಯ ಮಾಡ್ತಾನೆ. ವಿಷ್ಣು ಅನ್ನದ ಅಂತ ಅರಿಸ್ಕೊಳ್ತಾನೆ, ಸ್ಥಿತಿ ಕಾರ್ಯವನ್ನು ಮಾಡ್ತಾನೆ. ಹೀಗೆ ಬೂದಿಯಳೆ ಮುಚ್ಚಿದಂಥ ಕೆಂಡದಂತೆ ಭಗವಂತ ಇವರೆಲ್ಲರೂ ವ್ಯಾಪ್ತನಾಗಿಬಿಟ್ಟು ಈ ಎಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ನಾಲ್ಕನೇ ನುಡಿಯಲ್ಲಿ ಊಟ ಮಾಡುವಾಗ ಎಲ್ಲ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೂಪಗಳ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಊಟ ಮಾಡುವಾಗ ಶಬ್ದ ಒಂದು ನಾವು ತಿನ್ನುವಾಗಿರೋ ಶಬ್ದ ಆಗ್ತಾ ಇರ್ತದೆ, ಅಲ್ಲಿ ನಾದ ವಾಚನಾದಂಥ ಭಗವಂತ ಇದ್ದಾನೆ. ಆಮೇಲೆ ಇಲ್ಲಿ ಇಲ್ಲಿ ಅನ್ನ ಕೊಟ್ಟಿದ್ದಾರೆ, ಅನ್ನ ಮತ್ತು ಅನ್ನ ಪೃಥ್ವಿಲಿ ಬರುವಂಥ ಅನ್ನ, ಆಮೇಲೆ ಉದಕ ಅಂತ ಎರಡು ಕೊಟ್ಟಿದ್ದಾರೆ. ಇಲ್ಲಿ ಬಿಂದು ರೂಪಿ ಪರಮಾತ್ಮ ಅಂದರೆ ಈಗ ಪ್ರಣವ ಪ್ರತಿಪಾದ್ಯದ ಪ್ರಣವ ಓಂಕಾರ ಶಬ್ದದಲ್ಲಿ 8 ಭಾಗ ಇರ್ತದೆ. ಅದರಲ್ಲಿ ಇದ್ದಂಥ ಇದು ನಾದ, ಬಿಂದು, ಘೋಷ. ವಾದದೋಳು ಘೋಷ, ವಾದ ಅಂತಂದರೆ ಪುನಃ ನಾವು ಮೇಲಕ್ಕೆ ಹಾಕ್ತಾ ಇರ್ತೀವಿ, ಆಗುವಂಥ ಶಬ್ದ, ಅದಕ್ಕೆ ವಾದದೋಳಿದು ಘೋಷ ಅಂತ ಘೋಷದ ಹೆಸರಿನ ಭಗವಂತ ಇದ್ದಾನೆ. ಸೊ ಇಲ್ಲಿ ಅಥವಾ ಇಲ್ಲಿ ಗೋವಿಂದ ನಮಸ್ಮರಣೆ ಮಾಡ್ತಾ ಇರ್ತೀವಿ, ಆ ನಮಸ್ಸರಿಗೆ ಶಬ್ದ ಆಗ್ತಾ ಇರೋದು, ಅಲ್ಲಿ ಘೋಷ ರಾಮಕ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ. ಆಮೇಲೆ ಇದು ಜಠರಾಗ್ನಿಯಲ್ಲಿ ಹೋಗ್ತದೆ, ಅಲ್ಲಿ ಶಾಂತ ರೂಪದ ಭಗವಂತ. ಅಂದರೆ ಈಗ ನಾದ, ಬಿಂದು, ಘೋಷ, ಶಾಂತ, ಅತಿ ಶಾಂತ ಈ ರೂಪಗಳು ತೊಗೊಂಡಿದ್ದಾರೆ. ಮೊದಲೆಲ್ಲ ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ ಅಂತ 4 ರೂಪಗಳನ್ನು ಬಂತು. ನೆಕ್ಸ್ಟ್ ರೂಪಗಳು ವಿಶ್ವಾದ 8 ರೂಪಗಳಿವೆ. ಮೊದಲೇ 4 ರೂಪ ಹಿಂದಿನ ನುಡಿಯಲ್ಲಿ ಹೋಯಿತು, ಇನ್ನೂ 4 ರೂಪಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಜಠರಾಗ್ನಿಯಲ್ಲಿ ಶಾಂತ, ಅದು ಶಾಂತ ರೂಪನಾಗಿದ್ದಾನೆ. ಅದಕ್ಕೆ ನಮಗೆ ನಮ್ಮ ಜಠರಲ್ಲಿ ಅಗ್ನಿ ಇದ್ರೂ ಕೂಡ ನಮಗೆ ಅದರದ್ದು ಬಾಧೆ ನಮಗಾಗೋದಿಲ್ಲ, ಅದರ ಉಪಯೋಗ ಮಾತ್ರ ಆಗ್ತದೆ, ಆದರೆ ಬಾಧೆ ಆಗೋದಿಲ್ಲ. ಇನ್ನು ಊಟ ಮಾಡುವಾಗ ವೇದಶಾಸ್ತ್ರ ವಿಚಾರವನ್ನು ಮಾಡ್ತಾ ಇರ್ತೀವಿ, ಪರಿವಾರ ಜೊತೆ ಮಾತಾಡ್ತೀವಿ, ಅಲ್ಲಿ ಅತಿ ಶಾಂತ ರೂಪ ಭಗವಂತನ ರೂಪದ ಚಿಂತನೆ ಮಾಡಬೇಕು ಅಂತ. ಅಂದರೆ ಇಲ್ಲಿ ನಾದ, ಬಿಂದು, ಘೋಷ, ಶಾಂತ, ಅತಿ ಶಾಂತಿ ಈ 4 ರೂಪದ ಊಟ ಮಾಡುವಾಗ ನಾವು ಚಿಂತನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಹರಿಯ ಪಾದಕಮಲದಲ್ಲಿ ಸತತವಾಗಿ ನಾವು ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 5ನೇ ನುಡಿಯಲ್ಲಿ
ಇಲ್ಲ ಇದು ವೇದಮಾನಿ ರಮಾದಿಂದ ಪೂಜಿತವಾದಂಥ ಹರಿಯ ಗುಣಗಳನ್ನು ಅವಳಿಗೆ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರವಣ ಮನನ ಧ್ಯಾನಪೂರ್ವಕವಾಗಿ ಮಿಕ್ಕಿದ ದೇವತೆಗಳಿಗಿಂತ ಧ್ಯಾನಪೂರ್ವಕವಾಗಿ ಭಗವಂತ ಸೇವೆ ಮಾಡ್ತಾಳೆ. ಇವಳು ಮಿಕ್ಕಿದ ದೇವತೆಗಳಿಗಿಂತ ಹೆಚ್ಚಾಗಿ ಉಪಾಸನೆ ಮಾಡ್ತಾಳೆ. ಇದು ಮೇಲೆ ಕಕ್ಷಕ್ಕೆ ಹೇಗೆ ಹೋಗ್ತೀವೋ ಹಾಗಾಗಿ ಉಪಾಸನೆಯನ್ನು ಹೆಚ್ಚಾಗ್ತಾ ಹೋಗ್ತದೆ ಅಂತ. ಇನ್ನು 6ನೇ ನುಡಿಯಲ್ಲಿ ಮಾಯಾರಮಣ ಪುರುಷರೂಪಿ ಹರಿ 3 ಸ್ಥಳದಲ್ಲಿ ಇದ್ದಾನೆ ಅಂತ. ಅಂದರೆ ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡ ಒಳಗೆ ಜೀವಾಂತರ್ಯಾಮಿ ವ್ಯಾಪ್ತನಾಗಿ ಇದ್ದಾನೆ. ಅಥವಾ ಬ್ರಹ್ಮಾಂಡ ಒಳಗೆ ಅಂತ ಹೇಳ್ತಾರೆ, ಅಥವಾ ಬ್ರಹ್ಮಾಂತರ್ಯಾಮಿ ಅಂತ 2 ರೀತಿಯಾಗಿ ಹೇಳೋ ಪದ್ಧತಿ ಇದೆ. ಆಮೇಲೆ ಇದು ಮಹತ್ತತ್ವದಲ್ಲಿದ್ದಾನೆ, ತನ್ಮಾತ್ರದಲ್ಲಿದ್ದಾನೆ, ಪಂಚಮಹಾಭೂತದಲ್ಲಿದ್ದಾನೆ, ಅಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಈ ಪಂಚಮಹಾಭೂತದಿಂದ ನಮಗೆ ಅದರಿಂದ ಇಂದ್ರಿಯ ನಿರ್ಮಾಣ ಮಾಡ್ತಾನೆ. ಸ್ತ್ರೀ ಪುರುಷ ದೇಹದಲ್ಲಿ ಕೂಡ ಇದ್ದಾನೆ. ಸೊ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ, 3 ಸ್ಥಳದಲ್ಲಿ ಅಂತ ಹೇಳ್ತಾರೆ. ಇನ್ನು 7ನೇ ನುಡಿಯಲ್ಲಿ ಜೀವಾಂತರ್ಯಾಮಿಯಾಗಿ ಬಿಂಬರೂಪಿ ಹರಿ ಇದ್ದಾನೆ. ಆಮೇಲೆ ಶ್ರೀ ಭೂ ದುರ್ಗಾ ಸಮೇತವಾಗಿ ಇದ್ದಾನೆ. ಅಲ್ಲಿ ಜೀವನಿಗೆ ಅವಾಗ ಶ್ರೀ ಭೂ ದುರ್ಗಾ ಸಮೇತವಾಗಿ ಭಗವಂತ ಇದ್ದಾನೆ. ಆವಾಗ ಜೀವನಿಗೆ ಏನೇನು ಅವಸ್ಥೆಯನ್ನು ಕೊಡ್ತಾನೆ ಭಗವಂತ ಅಂತಾನೆ. ಜೀವನಿಗೆ ಆಸೆ, ಲೋಭ, ಅಜ್ಞಾನ, ಮದ, ಮತ್ಸರ, ಅವಿವೇಕ, ಹಸಿವೆ ಇದೆಲ್ಲ ಅವಸ್ಥೆಯನ್ನು ಕೊಡ್ತಾನೆ. ಅದರ ಜೊತೆಯಲ್ಲಿ ಹಾಸ, ನಗೋದು, ಹರ್ಷ, ಸುಷುಪ್ತಿ, ಸ್ವಪ್ನ, ಜಾಗೃತೆ, ಜನ್ಮ, ಸ್ಥಿತಿ, ಮೃತಿ, ಪಾಪ, ಪುಣ್ಯ, ಜಯ, ಅಪಜಯ ಎಲ್ಲ ದ್ವಂದ್ವಗಳನ್ನು ಭಗವಂತ ಕೊಡ್ತಾನೆ. ಅಂದರೆ ಸೃಷ್ಟಿಗೆ ತಂದುಬಿಟ್ಟು ರಮಾ ಸಹಿತವಾಗಿ ಶ್ರೀ ಭೂ ದುರ್ಗಾ ಸಮೇತವಾಗಿ ವ್ಯಾಪ್ತನಾಗಿ ಈ ರೀತಿಯಾದ ಇಷ್ಟು ವೆರೈಟಿದಾದಂಥದ್ದು ಭಾವನೆಯನ್ನು ಭಗವಂತ ಕೊಡ್ತಾನೆ. ಆಮೇಲೆ ಈ ಸ್ಥಿತಿಗಳು ಕೊಡ್ತಾನೆ, ಜನ್ಮ, ಸ್ತುತಿ, ಮೃತಿ ಎಲ್ಲ ಸ್ಥಿತಿಗಳು ಕೊಡ್ತಾನೆ. ಪುಣ್ಯ ಪಾಪವನ್ನು ಮಾಡಿಸ್ತಾನೆ, ಜಯ ಅಪಜಯ ಕೊಡ್ತಾನೆ. ಈ ರೀತಿಯಾದಂಥ ಕಾರ್ಯ ಮಾಡ್ತಾನೆ ಭಗವಂತ. ಇನ್ನು 8ನೇ ನುಡಿಯಲ್ಲಿ ತ್ರಿವಿಧ ಗುಣವಾದಂಥದ್ದು, ಅಂದರೆ ಸತ್ವರಾಜ ತಾಮಸ ಗುಣಗಳಂಥದ್ದು ಈ ತ್ರಿಗುಣಬದ್ಧ ಆದಂಥ ಲಿಂಗ ದೇಹವನ್ನು ಕೋಶದಂತೆ ತೋರಿಸ್ತಾನೆ. ಅಂದರೆ ಸ್ವರೂಪ ದೇಹದಲ್ಲಿ ಮೇಲೆ ಲಿಂಗ ದೇಹ ಕೋಶದಂತೆ ಇದೆ. ಆ ಕೋಶದಲ್ಲಿ ಸತ್ವರಾಜ ತಾಮಸಿ ಗುಣಗಳಿಂದಿದ್ದು ಅಲ್ಲಿ ಶ್ರೀ ಭೂ ದುರ್ಗಾ ಸಮೇತವಾಗಿ ಲಕ್ಷ್ಮೀ ದೇವಿಗೆ ನಿಯಮನ ಮಾಡ್ತಾ ಇರ್ತಾಳೆ. ಆಮೇಲೆ ಇದು ನಮ್ಮ ಲಿಂಗ ದೇಹದಲ್ಲಿ ನಮ್ಮ ಕರ್ಮವನ್ನು ಕೂತಿದೆ. ಆ ಕರ್ಮವನ್ನು ಪ್ರವಾಹದಂತೆ ಸಂಚಾರ ಮಾಡಿಸ್ತಾ ಹೋಗ್ತಾರೆ. ಅಂದರೆ ಒಂದೊಂದು ಕರ್ಮಗಳು ತೆಗೆದು ದಿನ ಎಲ್ಲ ಕರ್ಮ ಒಟ್ಟಿಗೆ ತೆಗೆದು ಬಿಟ್ಟರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟೆಷ್ಟು ಆಗ್ತದೋ ಅಷ್ಟೇ. ಅದು ಯಾವಾಗಲೂ ಹೇಳ್ತಾರೆ, ಹಿತವಾಗಿ ಮಿತವಾಗಿ ಭಗವಂತ ಕೊಡ್ತಾನೆ ಅಂತ. ಹಾಗೆ ಸಂಸಾರಕ್ಕೆ ಕಾರಣರಾದಂಥ ಈ ಕರ್ಮಗಳನ್ನು ಸಂಸಾರಕ್ಕೆ ಕಾರಣವಾಗ್ತದೆ. ಆದರೆ ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡಿದವರಿಗೆ ಮಾತ್ರ ಇದು ಮೋಚಕವನ್ನು ಇರ್ತದೆ ಅಂತ. ಸೊ ಇದಕ್ಕೂ ಕರ್ಮಗಳನ್ನು ಪ್ರವಾಹದಿಂದ ಕರ್ಮಗಳು ಬರ್ತಾ ಇರ್ತವೆ, ಅದನ್ನು ಮಾಡಿಸ್ತಾ ಇರ್ತಾನೆ. ಆಮೇಲೆ ಇದು ಸಂಸಾರಕ್ಕೆ ಬಂಧನಕ್ಕೆ ಕಾರಣ ಆಗ್ತದೆ. ಆದರೆ ಅದೇ ಟೈಮಲ್ಲಿ ನಾವು ಶ್ರವಣ ಮನನ ಮಾಡಿದಂಥ ಭಗವಂತನ ಚಿಂತನೆ ಮಾಡ್ತಾ ಹೋದರೆ ಅದು ನಮ್ಮ ಸಂಸಾರ ಬಂಧನವನ್ನು ನಾಶ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸಾಶನ 9ನೇ ನುಡಿಯಲ್ಲಿ ಸಾಶನ ಅನಶನ ಶಬ್ದಗಳಿಟ್ಟಿದ್ದಾರೆ. ಇದು ಈ ನಾಮಕದಂಥ ಹರಿ ಇದು ಏನು ಮಾಡ್ತಾನೆ, ಹಸಿವೆ ನೀರಡಿಕೆ ಕೊಡ್ತಾನೆ. ಆಮೇಲೆ ಭೋಜನದಿಂದ ತೃಪ್ತಿ ಪಡಿಸ್ತಾನೆ. ಆಮೇಲೆ ಅವನ ಧ್ಯಾನೋಪಾಸನೆ ಮಾಡೋದರಿಂದ ವಿಶ್ವಾಸಪೂರ್ವಕ ಮಾಡಿದರೆ ಪ್ರೀತಿ ಕೊಡ್ತಾನೆ. ಇದು ಸೋತ್ತಮರಲ್ಲಿ ನಾವು ನಮಗಿಂತ ಉತ್ತಮರು ಯಾರು ಇರ್ತಾರೋ ಜ್ಞಾನಿಗಳಿರ್ತಾರೆ, ಅವ್ರ ಸೋತ್ತಮರಲ್ಲಿ ಅವನ ಉಪಾಸನೆ ಮಾಡಬೇಕು ಅಂತ. ಅಂದರೆ ನಮಗೀಗ ಬೃಂದಾವನ ಸಾದಂಥ ಟೀಕಾರ್ಯರು, ರಾಘವೇಂದ್ರ ಸ್ವಾಮಿಗಳು ಇಂಥವ್ರ ಜೊತೆಯಲ್ಲಿ ಇಂಥವ್ರ ಜೊತೆ ಅವ್ರು ನಮ್ಗೆ ಸೋತ್ವಮರು, ಅವ್ರು ಇಲ್ಲದೆ ನಾವು ಭಗವಂತನ ಉಪಾಸನೆ ಅವರಂತರ್ಯಾಮಿ ಆದಂಥ ಭಗವಂತನ ಉಪಾಸನೆ ಮಾಡಿದರೆ. ಆಮೇಲೆ ಇದು ಪ್ರತಿಮೆಯಲ್ಲಿ ಕೂಡ ಅವನ ಉಪಾಸನೆ. ಪ್ರತಿಮೆಯಲ್ಲಿ ಅಂತಂದರೆ ಅಲ್ಲಿ ಗೋಳಕ ಚಿಂತನೆ ಬರ್ತದೆ. ಎಲ್ಲ ಬೇರೆ ಬೇರೆ ರೀತಿಯಾದ ಕಟ್ಟಿಗೆದಿರ್ತದೆ, ಬಂಗಾರ ಇರ್ತದೆ, ಬೆಳ್ಳಿದಿರ್ತದೆ, ಪಂಚಲೋಹದಿರ್ತದೆ, ಹಿತ್ತಾಳೆದಿರ್ತದೆ. ಯಾವ ಪ್ರತಿಮೆ ಇದ್ರೂ ಅಲ್ಲಿ ನಾವು ಗೋಳಕ ಚಿಂತನೆ ಮಾಡಬೇಕು. ಅಲ್ಲಿ ಕೂಡ ಭಗವಂತನ ಉಪಾಸನೆ ಮಾಡಬಹುದು. ಮಾಡುವವರಿಗೆ ಪ್ರಕಾಶ ರೂಪವಾದ ಹರಿ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಭಗವಂತ ಹೇಗಿದ್ದಾನೆ, ಪ್ರಕಾಶಮಾನಾಗಿದ್ದ ತನ್ನ ರೂಪವನ್ನು ತೋರಿಸ್ತಾನೆ. 10ನೇ ನುಡಿಯಲ್ಲಿ 8 ಪ್ರಕೃತಿಗಳು, ಅಂದರೆ 8 ಪ್ರಕೃತಿಗಳು. ಆ 8 ಪ್ರಕೃತಿ ಒಳಗೆ 8 ಪ್ರಕೃತಿ ಯಾವ್ಯಾವು ಹಿಂದಿನ ಸಂಧಿಯಲ್ಲಿ ಬಂದು ಹೋಗಿದೆ. ಸೊ ಇಲ್ಲಿ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಇದು 3 ಆಯಿತು. ಆಮೇಲೆ ಪಂಚ ಮಹಾಭೂತಗಳು 8 ಆಯಿತು. ಈ 8ರಲ್ಲಿ ಭಗವಂತ ವಿಶ್ವಾದಿ 8 ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವಿಶ್ವ, ತೈಸ, ಪ್ರಾಜ್ಞ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕನ್ನಡಿಯ ಮನೆ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಕನ್ನಡಿ ಮನೆಯಲ್ಲಿ ಒಳಗಡೆ ಹೋಗ್ಬಿಟ್ರೆ ಎಲ್ಲಿ ನೋಡಿದ್ರು ಕೂಡ ನಮ್ಮ ಪ್ರತಿಬಿಂಬ ಕಾಣ್ತದೆ.
ಹಾಗೆ ಭಗವಂತ ಬಿಂಬ ಇದ್ದಾನೆ, ನಾವು ಪ್ರತಿಬಿಂಬರಾಗಿದ್ದರೆ ಆ ಭಾವವನ್ನು ನಿರೂಪಣೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು 11ನೇ ನುಡಿಯಲ್ಲಿ ಇಲ್ಲಿ ಸತ್ವರಾಜ ತಾಮಸ ಎಂಬ 3 ಹೊದಿಕೆಯನ್ನು, ಅಂದರೆ ಹೊದಿಕೆ ಅಂತಂದರೆ ಲಿಂಗ ದೇಹವನ್ನು ಕೊಟ್ಟಿದ್ದಾನೆ. ಅಲ್ಲಿ ವಿಶ್ವ ತೈಜಸ ಪ್ರಾಜ್ಞೆ ಈ 3 ರೂಪದಿಂದ ನಿಯಮನ ಮಾಡ್ತಾನೆ. ಯಾಕಂದರೆ ಸತ್ವರಾಜ ತಾಮಸ 3 ಗುಣಗಳು, ಆ 3 ಗಣಗಳೇ ನಿಯಮನಾದಂಥ ಶ್ರೀ ಭೂ ದುರ್ಗ ಅಲ್ಲಿ ಭಗವದ್ ರೂಪಗಳನ್ನು ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞ ರೂಪದಿಂದ ನಿಯಮನ ಮಾಡ್ತಾನೆ ಅಂತ. ಆಮೇಲೆ ಈಶಣತ್ರಯ ಅಂತ ಕೊಟ್ಟಿದ್ದಾರೆ. ಈಶಣತ್ರಯ ಅಂತಂದ್ರೇನು, ಹೆಂಡತಿ, ಮಕ್ಕಳು, ಧನ, ಇದರ ಮೇಲೆ ನಮಗೆ ಬಹಳಷ್ಟು ಮೋಹ ಇರ್ತದೆ. ಆಮೇಲೆ ಇದು ಇಲ್ಲಿ ಯಾವ್ಯಾವ ರೂಪಗಳ ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ ಈ ಗುಣದಿಂದ ಇದು ಉಂಟು ಮಾರ್ಗ. ಇದು 3 ಮೋಹನ ಉಂಟು ಮಾಡ್ತದೆ. ಇದಕ್ಕೆ ನಿಯಮನವಾದಂಥ ರೂಪಗಳ ಚಿಂತನೆ ಯಾರು ಹೇಳಿದ್ದಾರೆ? ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಹೇಳಿದ್ದಾರೆ. ಇಲ್ಲಿ ತ್ರಿಗುಣದಿಂದ ದೂರ ಮಾಡಲಂಥ ರೂಪದ ಜ್ಞಾನಾತ್ಮ ಅಂತ. ಸೊ ಇಲ್ಲಿ ಮೇಲೆ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅಂತ ಕೊಟ್ಟರು. ಆಮೇಲೆ ಇಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ 4 ರೂಪಗಳನ್ನು ಚಿಂತನೆ ಕೊಟ್ಟಿದ್ದಾರೆ. ಆಮೇಲೆ ಇದು ಮುಕ್ತಿದಾಯಕ ಅಂಥದ್ದು ವಾಸುದೇವ ರೂಪಿ ಪರಮಾತ್ಮ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇನ್ನು 12ನೇ ನುಡಿಯಲ್ಲಿ ಈ ಜಡ ಜಂಗಮ ಅಂತಂದ್ರೆ ಅವರು ಚೇತನದ, ಅವರು ಓಡಾಡಲಿಕ್ಕಾಗಲ್ಲ, ವೃಕ್ಷಗಳಂತ ಅರ್ಥ. ಇದರಲ್ಲಿ ಕೂಡ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಇಲ್ಲಿ ಕ್ರಮ ಅಂತಂದರೆ ಸಮೀಚರವಾದಂತಹ ಕರ್ಮಗಳನ್ನು ಮಾಡಿಸ್ತಾನೆ, ಜ್ಞಾನ ಕರ್ಮಗಳನ್ನು ಮಾಡಿಸ್ತಾನೆ. ವ್ಯುತ್ಕ್ರಮ ಅಂತಂದರೆ ಅಸಮೀಚರವಾದಂಥ ಕರ್ಮ ಅಂದರೆ ಮಿಥ್ಯಾಜ್ಞಾನವನ್ನು ಕೊಡ್ತಾನೆ. ಈ ಸಮೀಚರವಾದಂಥ ಕರ್ಮಗಳನ್ನು ದೇವತೆಗಳಿಂದ ಮಾಡಿಸ್ತಾನೆ. ಆಮೇಲೆ ಮಿಥ್ಯಾಜ್ಞಾನ ಅಂತಹದ್ದು ಒಂದು ಪಾಪಕರ್ಮಗಳನ್ನು ಇಲ್ಲಿ ದೈತ್ಯರಿಂದ ಮಾಡಿಸ್ತಾನೆ ಅಂತ. ಆಮೇಲೆ ಇಲ್ಲಿ ಕ್ಷಮ ಅಂತ ಈ ಶಬ್ದವನ್ನು ಇಟ್ಟಿದ್ದಾರೆ. ಇಲ್ಲಿ ಕ್ಷಮ ಅಂತಂದರೆ ಸರ್ವ ಕಾರ್ಯ ಸ್ವತಂತ್ರ ಸಮರ್ಥನಾಗಿದ್ದಂಥ ಭಗವಂತ. ಕ್ಷಾಮ ಅಂತಂದರೆ ಪ್ರಳಯದಲ್ಲಿ ಕೂಡ ಎಲ್ಲ ಅವನು ನುಂಗು ಬಿಡ್ತಾನೆ. ಅವನು ಸರ್ವೋತ್ತಮನಾಗಿದ್ದಾನೆ, ಅನಾದಿಯಾಗಿದ್ದಾನೆ ಅಂತ ಈ ರೀತಿ ಹೋಗ್ತಾನೆ. ಆಮೇಲೆ ಇಲ್ಲಿ ಅಹಂಕಾರ ಮಮಕಾರ ಎಂಬ ಉಪಾಸನೆ ಬರುವಂತೆ ಮಾಡ್ತಾರೆ. ಈ ರೀತಿಯಾಗಿ ಇಷ್ಟೊತ್ತನಕ ಹೇಳಿದ್ದಾರೆ. ಈ ಎಲ್ಲ ಗುಣಗಳ ಚಿಂತನೆ ಮಾಡಿದರೆ ನಮ್ಮ ಅಹಂಕಾರ ಮಮಕಾರ ಅಂತ ಹೋಗೋ ಹಾಗೆ ಮಾಡ್ತಾನೆ ಭಗವಂತ ಅಂತ. ಇನ್ನು 13ನೇ ನುಡಿಯಲ್ಲಿ ಇಡೀ ಜಗತ್ತು ಈಶಾವಾಸ್ಯ ಅಂತ ಕೂಡ ಹೇಳ್ತಾರೆ. ಇಡೀ ಜಗತ್ತೆಲ್ಲ ಭಗವಂತ ವ್ಯಾಪ್ತನಾಗಿದ್ದಾನೆ, ಆಧಾರನಾಗಿದ್ದಾನೆ. ಜಗತ್ತಿಗೆ ಇವನು ಆಧಾರ, ಇವನಿಗೆ ಯಾರಿಗೂ ಆಧಾರ ಬೇಕಾಗಿಲ್ಲ. ಆಮೇಲೆ ಕಾರ್ಯರೂಪವಾದಂಥದ್ದು ಬ್ರಹ್ಮಾಂಡ ಅಲ್ಲಿ ರಕ್ಷಣೆ ಮಾಡ್ತಾನೆ. ಆಮೇಲೆ ಇದು ಸ್ಥೂಲವಾದಂಥದ್ದು ಜಡ ಪ್ರಕೃತಿ, ಅದು ನಾಶ ಆದರೂ ಕೂಡ ಮೂಲ ಪ್ರಕೃತಿ ನಿತ್ಯ. ಮೂಲ ಪ್ರಕೃತಿ ಅಂತಂದ್ರೇನು, ಇದು ಸತ್ವರಾಜ ತಾವಸ ಮೂಲ ಪ್ರಕೃತಿ ಅಂತ ಹೇಳ್ತಾರೆ. ಅದನ್ನು ನಿತ್ಯವಾಗಿರುತ್ತೆ, ಅದನ್ನು ನಾಶ ಆಗೋದಿಲ್ಲ. ಸೊ ಬ್ರಹ್ಮಾಂಡ ನಾಶ ಆಗ್ತದೆ, ಅವನು ಈ ಮೂಲ ಪ್ರಕೃತಿ ನಾಶ ಆಗೋದಿಲ್ಲ, ಅವನು ನಾಶ ಆಗೋದಿಲ್ಲ. ಆಮೇಲೆ ಇಲ್ಲಿ ಸಾಲಿಗ್ರಾಮ ಚಿಂತನೆ ಕೊಟ್ಟಿದ್ದಾರೆ. ಸಾಲಿಗ್ರಾಮದಲ್ಲಿ ಸತತವಾಗಿ ಅವನ ಆವಾಸ ಇರ್ತದೆ ಅಂತ. ಸತತವಾಗಿ ಆವಾಸ ಅಂತ ಅಂದರೆ ನಾವು ನಮ್ಮ ಒಳಗಡೆ ಸತತವಾಗಿ ಆವಾಸ ಇದೆಯಲ್ಲ, ಅವನು ಬಂದು ಸೇರ್ಕೊಂಡಿದ್ದಾನೆ. ಅದು ನಮಗೆ ಸೃಷ್ಟಿಗೆ ಬರೋಕ್ಕೋಸ್ಕರ ಅವನು ಮಾಡಿದಂಥ ಈ ತತ್ವಗಳ ಇಟ್ಬಿಟ್ಟು ಅದರಲ್ಲಿ ತಾವು ಸೇರ್ಕೊಂಡು ಮಾಡಿದ್ದಾನೆ. ಆದರೆ ಸಾಲಿಗ್ರಾಮದಲ್ಲಿ ಮಿಕ್ಕಿದೆಲ್ಲ ಪ್ರತಿಮೆಗಳಲ್ಲಿ ಅಲ್ಲಿ ಆಹ್ವಾನ ಮಾಡ್ತೀವಿ. ಮನೆಯಲ್ಲಿದ್ದ ಮೂರ್ತಿಯಲ್ಲಿ ನಾವು ಬಿಂಬರೂಪಿ ಪರಮಾತ್ಮನ ಆಹ್ವಾನ ಮಾಡಿಬಿಟ್ಟು ಅಲ್ಲಿ ಲಕ್ಷ್ಮೀದೇವಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಈ ಅನುಸಂಧಾನಪೂರ್ವಕವಾಗಿ ಪೂಜೆ ಮಾಡ್ತೀವಿ. ಇನ್ನು ಗುಡಿಯಲ್ಲಿ ಇದ್ದಂತಹ ಪ್ರತಿಮೆಗಳಲ್ಲಿ ಅಲ್ಲಿ ಸೂರ್ಯಾಂತರ್ಗತ ನಾರಾಯಣನ ರೂಪದ ಆಹ್ವಾನ ಮಾಡಿರ್ತಾನೆ. ಅಂತೂ ಈ ಪ್ರತಿಮೆಗಳಲ್ಲಿ ಆಹ್ವಾನ ಇರ್ತದೆ. ಆದರೆ ಸಾಲಿಗ್ರಾಮದಲ್ಲಿ ಆಹ್ವಾನ ಮಾಡೋದಲ್ಲ, ಅಲ್ಲಿ ನಿತ್ಯವಾಗಿ ಭಗವಂತ ತಾನೇ ಪ್ರಾದುರ್ಭಾವವಾಗಿ ಅಲ್ಲಿ ಇರ್ತಾನೆ. ಅಂದರೆ ಅಲ್ಲಿ ಭಗವಂತ ಒಬ್ಬನೇ ಇದ್ದ ಅಂತ ತಿಳ್ಕೊಂಡು ಅವನು ಒಬ್ಬನೇ ಅಲ್ಲಿ ಇರುವುದಿಲ್ಲ, ಅವನ ಜೊತೆಲೆಲ್ಲ ಸೇವಾ ಮಾಡೋಕ್ಕೋಸ್ಕರ ಎಲ್ಲ ದೇವತೆಗಳ ಸಹಿತವಾಗಿ ಇರ್ತಾರೆ. ಲಕ್ಷ್ಮೀ ದೇವತೆ ಇದ್ದೇ ಇರ್ತಾಳೆ, ಅದರ ಜೊತೆಯಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಂತ. ಆಮೇಲೆ ಈ 14 ನುಡಿಯಲ್ಲಿ ಏಕಮೇವ ಅಂತ ಶಬ್ದ ಇಟ್ಟಿದ್ದಾರೆ. ಏಕಮೇವ ಅಂತಂದ್ರೇನು, ಅವನು ಒಬ್ಬನೇ ಈ ರೀತಿಯಾಗಿದ್ದಾನೆ, ಅಂದರೆ ಅದ್ವಿತೀಯನಾಗಿದ್ದಾನೆ. ಏಕಮೇ ಅದ್ವಿತೀಯ ಅಂತ ಅಂದರೆ ಇವನಂತೆ ಇನ್ನು ಯಾರೂ ಇಲ್ಲಿ ಸಾಧ್ಯ ಇಲ್ಲ, ಇವನು ಒಬ್ಬನೇ ಆಗಿದ್ದಾನೆ. ಅಂದರೆ ಭಗವಂತನಂತೆ ನಿನ್ನೆ ಹೇಳಿದೆ ನಾನು, ರುಜುಗುಣಸ್ಥರು 200 ಜನ ಇರ್ತಾರೆ ಅಂತ. ಹಾಗೆ ಭಗವಂತ ಜೊತೆಯಲ್ಲಿ ಅವನೇ ಲೆವೆಲ್ದಂತೆ ಬೇರೆ ಯಾರಿದ್ದಾರಾ ಅಂತಂದರೆ ಯಾರೂ ಇಲ್ಲ. ಅದಕ್ಕೆ ಏಕಮೇವ ಅಂತ ಶಬ್ದ ಇರ್ತಾನೆ, ಅವನು ಒಬ್ಬನೇ ಆಗಿರ್ತಾನೆ, ಅದ್ವಿತೀಯವಾಗಿ ಇದ್ದಾನೆ. ಆಮೇಲೆ ಬಿಂಬನಾಗಿ ಸರ್ವಜೀವನಂತರ್ಯಾಮಿಯಾಗಿ ಇದ್ದಾನೆ. ಆಮೇಲೆ ಬೇರೆ ಬೇರೆ ರೀತಿಯಾದ ಕರ್ಮವನ್ನು ಮಾಡಿ ಮೋಹನ ಮಾಡ್ತಾನೆ. ಅದು ನಮಗೆ ತಿಳಿಯುವುದೇ ಇಲ್ಲ, ನಮಗೆ ತಿಳಿಯಿಲ್ಲ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಅದು ನಮಗೆ ತಿಳಿಯುವುದೇ ಇಲ್ಲ ಅಂತ. ಆಮೇಲೆ ಇಲ್ಲಿ ಮೂಕ, ಬದಿರ, ಅಂಧ ಅಂತ ಅನೇಕ ವಿಧವಾದ ಜೀವರಾಶಿಗಳು ಇರ್ತಾರೆ. ಅವಳ ಅಂತರ್ಯಾಮಿಗೆ ಸುದ್ದ
ಅದೇ ಹೆಸರದಿಂದ ಅಲ್ಲಿ ಇರ್ತಾನೆ ಅಂತ. ಅಂದರೆ ಇವಾಗ ಏನಾದ್ರು ಒಂದು ನ್ಯೂನತೆ ಇದ್ದರೆ ಅಲ್ಲಿ ಒಳಗೆ ಭಗವಂತ ಇದ್ದಾನೋ ಇಲ್ಲೋ ಅಂತ, ಅಲ್ಲಿ ಭಗವಂತ ಇದ್ದಾನೆ. ಅದೇ ಇಲ್ಲಿ ಮೂಕ ಬದಿರ ಅಂದರೆ ಇಂಥರೊಳಗೂ ಇದ್ದರೂ ಕೂಡ ಅವನು ಮೂಕ ಬದಿರ ಅಂದರೆ ಇಲ್ಲ. ಆ ಜೀವರಾಶಿ ಅನುಸಾರವಾಗಿ ಯೋಗ್ಯತಾನುಸಾರವಾಗಿ ಅದನ್ನು ಅದು ಆ ಕಾರ್ಯವನ್ನು ಅಲ್ಲಿ ಪ್ರಕಟ ಮಾಡೋದಿಲ್ಲ. ಎಲ್ಲ ಜೀವರ ಯೋಗ್ಯತಾನುಸಾರವಾಗಿ ಕಾರ್ಯಗಳನ್ನು ಮಾಡಿಸ್ತಾನೆ. ಇನ್ನು 15 ನುಡಿಯಲ್ಲಿ ಭಗವಂತನ ಗುಣ ರೂಪಗಳ ಚಿಂತನೆಯನ್ನು ಕೊಟ್ಟಿದ್ದಾನೆ. ಈ ಏನೇನು ಕೊಟ್ಟಿದ್ದಾರೆ? ಲೋಕಬಂಧು, ಲೋಕನಾಥ, ವಿಶೋಕ ಭಕ್ತರು, ಶೋಕನಾಶನ, ಶ್ರೀಕರಾರ್ಚಿತ, ಶೋಕದಿಂದ ಲಿಪ್ತ ಸರ್ವರಳು, ಅಂದರೆ ನಿರ್ಲಿಪ್ತನಾಗಿಲ್ಲ, ವ್ಯಾಪ್ತನಾಗಿದ್ದಾನೆ. ಆಮೇಲೆ ಸಾಪೂರ್ಣ ಸಜ್ಜನ, ಪರಮ ಕೃಪಾಕರೇಶು, ಪಿನಾಕಿ ಸನ್ನುತ, ರುದ್ರವಂತರ್ಯಾಮಿಯಾಗಿ ಖುದಾ ಇದ್ದಾನೆ ಅಂತ. ಆದರೆ ಅವನು ನಿರ್ಲಿಪ್ತನಾಗಿದ್ದಾನೆ. ಆಮೇಲೆ ಕರ್ಮಗಳು ಸ್ವೀಕಾರ ಮಾಡ್ತಾನೆ ಅಂತ. ಕೊಟ್ಟ ಸಮಸ್ತ ಸ್ವೀಕರಿಸುವನು ಅಥರು ಆತನರು ಕೊಟ್ಟ ಸಮಸ್ತಗಳ ಕರ್ಮಗಳ ಎಲ್ಲರೂ ಏನೇನು ಕರ್ಮಗಳು ಮಾಡ್ತಾರೆ ಅವ್ರು ಸ್ವೀಕಾರ ಮಾಡ್ತಾನೆ ಅಂತ. ಆಮೇಲೆ ಅಹಿತ ಪ್ರತಿಮೆಗಳಲ್ಲಿ ಹೇಳ್ತಾರೆ. ಅಹಿತ ಪ್ರತಿಮೆಗಳಲ್ಲಿ ಅಂತಂದರೆ ಇದು ಇಲ್ಲಿ ದೇಹ ಇದೆ, ಮನೆ ಇದೆ, ಪುತ್ರ ಇದೆ, ಪತ್ನಿ ಇದೆ, ಧನ ಇದೆ, ಲೋಹ ಕಾಷ್ಟವಾದಂಥ ಪ್ರತಿಮೆಗಳಿವೆ. ಆ ಎಲ್ಲದರಲ್ಲಿ ಅವನ ಅಧಿಷ್ಠಾನ ಇದೆ. ಅಂದರೆ ಇದೆಲ್ಲ ನಮ್ಮ ಪುತ್ರ ಹೆಂಡತಿ ಮಕ್ಕಳು ಧನಿ ಎಲ್ಲ ಇದು ನನ್ನ ಅದೇನಿದೆ, ಇದು ನನ್ನದು ಅಂತ ಅಹಂಕಾರ ಮಮಕಾರ ಬಂದಿರ್ತದೆ. ಆದರೆ ಅವನು ಅಧಿಷ್ಠಾನ ಇದ್ದರೆ ನಮಗೆ ಉಂಟು, ಇಲ್ಲಿದ್ದರೆ ಇಲ್ಲ. ಅದಕ್ಕೆ ಅವನ ಅಧಿಷ್ಠಾನ ಇದೆ, ಅದರಲ್ಲಿ ಅವನ ಅಧೀನವಾಗಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಅವನ ಸನ್ನಿಧಾನ ಎಂಬ ಭಾವನೆಯಿಂದ ಪೂಜೆ ಮಾಡಬೇಕು ಅಂತ. ಆಮೇಲೆ ಮೋಹನಕ್ಕೆ ಒಳಗಾಗಲೇ ಪೂಜಿಸು. ಅಂದರೆ ಇದೆಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಅದು ಮೋಹನ ಬೀಳಬಾರ್ದು, ಅಂದರೆ ಅಪಾರ್ಥವನ್ನು ಮಾಡ್ಕೋಬಾರ್ದು. ಇದೆಲ್ಲ ಭಗವಂತ ಅಧೀನವಾಗೇ ಇದೆ ಅಂತ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಇನ್ನು 17ನೇ ನುಡಿಯಲ್ಲಿ ಶ್ರೀ ತರುಣಿ ವಲ್ಲಭಗೆ ಸಕಲ ಜೀವರು, ಅದು ಚೇತನ ಪ್ರತಿಮೆಗಳು, ಸಕಲ ಜೀವನದಲ್ಲಿ ಚೇತನ ಪ್ರತಿಮೆಗಳಿದ್ದಾರೆ ಅಂತ. ಅಲ್ಲಿ ಓತಪ್ರೋತನಾಗಿ ಇದ್ದಾನೆ, ಸಕಲ ಕಾರ್ಯಗಳನ್ನು ಮಾಡಿಸ್ತಾನೆ. ಆಮೇಲೆ ಇದು ಗಾಳಿ ಇಲ್ಲದೆ ಸ್ಥಳದಲ್ಲಿ ಇರುವ ದೀಪದಂತೆ, ಅದು ಎಲ್ಲಿ ಗಾಳಿ ಇರುವುದಿಲ್ಲ, ಆ ದೀಪ ಹೇಗೆ ಶಾಂತವಾಗಿ ಉರಿತಾ ಇರ್ತದೆ, ಹಾಗೆಯೇ ನಮ್ಮ ಭಗವಂತನೂ ನಮ್ಮ ಕಡೆ ಒಳಗೆ ಇದ್ದಾನೆ ಅಂತಾರೆ. ನಾವು ಹಾಗೆ ಶಾಂತವಾಗಿರಬೇಕು, ನಿರ್ಭೀತವಾಗಿರಬೇಕು, ನಿರ್ಭೇಯವಾಗಿರಬೇಕು, ಅವನು ಇರಬೇಕು. ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ಸತತ ಚಿಂತನೆ ಮಾಡಿದರೆ ಶಾಂತವಾಗಿ ಇರಬೇಕು ನಾವು. ಆಮೇಲೆ ಈ ದೀಪ ಹೇಗೆ ಶಾಂತವಾಗಿ ಉರಿತದೆ ಗಾಳಿ ಇಲ್ದೇ, ಹಾಗೆ ನಮಗೆ ಬೇರೆ ಐಹಿಕ ಸುಖದಾಗಲಿ ಬೇರೆ ಯಾವುದೂ ಒಂದು ವಿಷಯಗಳ ನಮಗೆ ಏನೂ ಒಂದು ಸಂಪರ್ಕ ಇಲ್ಲದೇನೆ ಅದರದ್ದು ನಮಗೆ ಎಫೆಕ್ಟ್ ಆಗಲಾರ್ದೇ ನಾವು ಇರಬೇಕು. ಅವಾಗ ನಮಗೆ ನಿರ್ಭಯತ್ವ ಬರ್ತದೆ ಅಂತ. ಆಮೇಲೆ ಇಲ್ಲಿ 18ನೇ ನುಡಿಯಲ್ಲಿ ಪಂಚವಿಧವಾದಂಥದ್ದು ಜೀವರುಗಳಿದ್ದಾರೆ ಅಂತ. ದೇವರು, ಋಷಿ, ಪಿತೃಗಳು, ರಾಜರು, ನರ ಇವರೆಲ್ಲ ಇವರು ಅಂತರ್ಯಾಮಿಯಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ಆಮೇಲೆ ಭೂತ ಸೌಖ್ಯದ ಮಾನವನಂತೆ ಅಂತ. ಅಂದರೆ ಈ ಒಂದು ಭೂತವನ್ನು ಪ್ರವೇಶ ಮಾಡಿರ್ತದೆ ಒಂದು ಯಾವುದೋ ದೇಹದಲ್ಲಿ, ಆ ಭೂತ ಹೇಗೆ ಆಡ್ತದೋ ಹಾಗೆ ಇವರು ಆಡ್ತಾರೆ. ಅದೇ ರೀತಿಯಾಗಿ ವಿಷ್ಣು ಇದ್ದಾನೆ, ನಾವೆಲ್ಲ ಜೀವನ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವನು ಹೇಗೆ ಆಡ್ತಾನೆ ಹಾಗೆ ನಾವು ಹೇಳ್ತಾನೆ. ಎಲ್ಲ ಭಿನ್ನ ಕಾರ್ಯಗಳನ್ನು ಮಾಡಿಸ್ತಾನೆ ಭಗವಂತ ಅಂತ. ಆಮೇಲೆ 19ನೇ ನುಡಿ ಒಳಗಡೆ ಈ ಚತುಷ್ಪಾದ ಅಂತ ಹೆಸರು ಇಟ್ಟಿದ್ದಾರೆ. ಚತುಷ್ಪಾದ 4 ಪಾದ. 4 ಪಾದ ಅಂತಂದ್ರೇನು? ಈ 3 ಲೋಕದೊಳಗೆ ಅನಂತಾಸನ, ವೈಕುಂಠ, ಶ್ವೇತದೀಪ ಒಳಗಡೆ ಅವನು ತನ್ನ ಪಾದವನ್ನು ಇಟ್ಟಿದ್ದಾನೆ. ಒಂದು ಪಾದ ಭೂಮಿ ಒಳಗೆ ಇಟ್ಟಿದ್ದಾನೆ, ಅಲ್ಲಿ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ನಾವು ವಾಸುದೇವ ಸಂಕರ ಪ್ರದ್ಯುಮ್ನ ಅನುರುದ್ಧ ರೂಪಗಳ ಚಿಂತನೆ ಮಾಡಬೇಕು ಅಂತ. ಆಮೇಲೆ ಇಲ್ಲಿ ಉದ್ಧವ ಸಖ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ಇದು ಉದ್ಧವನಿಗೆ ಯಾಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತೆ. ಉದ್ಧವನಿಗೆ ವಿಶೇಷವಾದಂಥದ್ದು ಕರುಣೆಯಿಂದ ಅವನಿಗೆ ಉಪದೇಶ ಮಾಡಿದ್ದಾರೆ, ಜ್ಞಾನ ಉಪದೇಶವನ್ನು ಮಾಡಿದ್ದಾರೆ. ಆಮೇಲೆ ಈ ಜ್ಞಾನ ಉಪದೇಶವನ್ನು ಎಲ್ಲರಿಗೂ ಪ್ರಸಾರ ಮಾಡುವಂತ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಯಾದವರು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ಅವನು ಒಬ್ಬನಿಗೆ ಇರ್ತಾನೆ. ಇನ್ನೆಲ್ಲರೂ ಸತ್ತು ಹೋಗ್ಬಿಟ್ಟಿರ್ತಾರೆ, ಅವನು ಒಬ್ಬನೇ ಮಾತ್ರ ಇರ್ತಾನೆ. ಯಾಕೆ ಅಂತಂದರೆ ಈ ಜ್ಞಾನವನ್ನು ಪ್ರವಾಹಪೂರ್ವಕವಾಗಿ ಮುಂದೆ ಹೋಗಬೇಕು, ಅದಕ್ಕೋಸ್ಕರ ಇಟ್ಟಿರ್ತಾನೆ. ಆಮೇಲೆ ಇವನೇ ಸಂತರ್ಯಾಮಿಯಾಗಿದ್ದು ಸ್ಮರಿಸಬೇಕು ಅಂತ. ಇನ್ನು 20 ನುಡಿಯಲ್ಲಿ ಭಾಳ ಸುಂದರ ಕೊಟ್ಟಿದ್ದಾರೆ. ಈ ಬಿದಿರು ಇರ್ತದೆ, ಬಿದಿರು ಬಾಂಬು ಅಂತ ಹೇಳ್ತೀವಿಲ್ಲ, ಅದನ್ನು ಅದು ಬಗ್ಸೋ ಹಾಗೆ ಇದ್ರೆ ಅಂತಂದರೆ ಅದು ಪಲ್ಲಕ್ಕಿ ಮಾಡ್ತೀವಿ. ಆ ಪಲ್ಲಕ್ಕಿ ನಮ್ಮ ಹೆಗಲ ಮೇಲೆ ಹೇಳ್ಕೊಂಡು ಹೋಗ್ತೀವಿ. ಅದೇ மாதிரி ಯಾವುದು ಬಿದಿರು ಬಗೋದಿಲ್ವೋ ಅದನ್ನು ಕಟ್ಟಿಬಿಟ್ಟು ಆ ಬಿದಿರಿನ ಮೇಲೆ ಈ ಡೊಂಬರಾಟ ಆಡ್ತಾರೆ, ಅದ್ರ ಮೇಲೆ ಹತ್ತು ಬಿಡ್ತಾರೆ. ಅದಕ್ಕೆ ನಾವು ಈ ಭಕ್ತರಲ್ಲಿ ನಾವು ತಲೆ ಬಾಗಬೇಕು ಅಂತ. ನಾವು ಎಷ್ಟು ಬಾಗ್ತೀವೋ ಅಷ್ಟು ನಮಗೆ ಅದು ಅಹಂಕಾರ ಎಷ್ಟು ಬಾಗ್ತೀವೋ ಅಷ್ಟು ನಮಗೆ ಭಗವಂತ ಕರುಣೆ ಆಗ್ತದೆ. ಆ ಭಗವದ್ಭಕ್ತರನ್ನೇ ಶ್ರೇಷ್ಠವಾಗಿರ್ತಾರೋ, ನಮ್ಗಿಂತ ಸೋತ್ತಮರು ಇರ್ತಾರೋ ಅವರು ಕೂಡ ನಮಗೆ ಕರುಣೆ ಆಗ್ತದೆ. ಅದರಿಂದ ಆಮೇಲೆ ಅಹಂಕಾರ ಮಾಡಿದರೆ ಅಂದರೆ ಇದು ಅಹಂಕಾರದಿಂದ ಅದು ಬಿದಿರು ಬಾಗದೆ ಹೋದದ್ದಕ್ಕೆ
ಅದರ ಮೇಲೇ ಡೋಂಬರಾಟ ನಾವು ಓಡಾಡ್ತಾನೆ. ಹಾಗೆ ನಮಗೆ ನಾವು ಬಾಗದೇ ಹೋದರೆ, ನಮ್ಮ ಅಹಂಕಾರ ಮಾಡಿದರೆ ನಮಗೆ ಸಂಸಾರ ಬಂಧನದಲ್ಲಿ ಸಿಲುಕು ಹಾಕಿಬಿಡ್ತೀವಿ. ಆಮೇಲೆ ಸಂಸಾರ ಬಂಧನ ಬರ್ತದೆ. ಆಮೇಲೆ ಬಾಗಿದರೆ ನಮಗೆ ಸಂಸಾರ ಬಂಧನವನ್ನು ಮುಕ್ತ ಆಗ್ತದೆ ಅಂತ ಸುಂದರವಾದಂಥದ್ದು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನು 20 ನುಡಿಯಲ್ಲಿ ಪ್ರತಿಮೆಗಳಲ್ಲಿ ಅವನ ಅಧಿಷ್ಠಾನ ಸಾಂಕೇತ ರೂಪವಾಗಿ ಇರುತ್ತೆ. ಪ್ರತಿಮೆದಲ್ಲಿ ಕಟ್ಟದು ಮಾಡಿ ಅದು ಗುರುಮೂರ್ತಿ ತಯಾರು ಮಾಡಿರ್ತೀವಿ. ಅದು ನಾವು ಒಂದು ಇಮ್ಯಾಜಿನ್ ಮಾಡಿಬಿಟ್ಟು ಮಾಡಿದಂಥ, ಅದು ಶಾಸ್ತ್ರತೆ ಹೇಳಿದ ಪ್ರಕಾರನೇ ಕಣ್ಣು ಮೂಗು ಕೈ ಕಾಯಲ್ಲಿ ಕೊರೆದುಬಿಟ್ಟು ಮಾಡಿರ್ತೀವಿ. ಸೊ ಅದೇ ಪ್ರತಿಮೆಗಳಲ್ಲಿ ಅವನ ಅಧಿಷ್ಠಾನವು ಸಾಂಕೇತಿಕ ರೂಪವಾಗಿ ಇರ್ತದೆ. ಆದರೆ ಇದು ವೇದ ಪುರಾಣ ಸಂಹಿತಾದಿ ಗ್ರಂಥಗಳಲ್ಲಿ ಮಾತ್ರ ಹರಿಯರ ಆವಾಸ್ಥಾನ, ಅಲ್ಲಿ ನಿಜವಾಗ್ಲಂಥ ಆವಾಸ್ಥಾನ ಅಲ್ಲಿ ಇದೆ. ಅವನು ಯೋಗ್ಯವಾದ ಪ್ರತಿಮೆಗಳು ಅದು. ಆಮೇಲೆ ಇದು ಶುದ್ಧ ಆಚರಣೆ, ನಿರ್ಮಲ ದೇಶ, ಶುದ್ಧ ಮನಸ್ಸು ಇದ್ದಂಥ ಬ್ರಾಹ್ಮಣರಲ್ಲಿ ಮುಖ್ಯವಾಗಿ ಅಧಿಷ್ಠಾನ ಇರುತ್ತೆ. ಅದಕ್ಕೆ ನಾವು ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಇದು ಅದೇ ಬರೀ ಬ್ರಾಹ್ಮಣ ಜಾತಿ ಇದ್ರೆ ಅಂತಲ್ಲ, ಈ ನಮ್ಮಂಥರ ಬ್ರಾಹ್ಮಣರೇ ಪ್ರಯೋಜನ. ಅದಕ್ಕೆ ಯಾರು ಅದೃಷ್ಠಾನವಾಗಿ ಯಾರು ಸತತವಾಗಿ ಭಗವಂತ ಚಿಂತನೆ ಮಾಡ್ತಾರೋ, ಯಾರು ಎಲ್ಲ ನಿಯಮತವನ್ನು ಮಾಡ್ತಾ ಇರ್ತಾರೋ ಅವರಲ್ಲಿ ಮುಖ್ಯವಾಗಿ ಭಗವಂತನ ಅಧಿಷ್ಠಾನ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಹೇಳ್ತಿಲ್ಲ ಅವ್ರ ಮೇಲೆ ನೋಡಿ ಮುಖದ ಮೇಲೆ ಏನು ತೇಜ್ ಇದೆ ಅಂತ. ಯಾಕಂದರೆ ಅಧಿಷ್ಠಾನ ಬಂದಿರ್ತದೆ ಅವರಲ್ಲಿ. ಅವರು ನಿಯಮನ ಮಾಡಿ ಚಿಂತನೆ ಮಾಡಿರ್ತಾರೆ ಅಂತ. ಇನ್ನು 22 ನುಡಿಯಲ್ಲಿ ಸ್ಥಾವರಗಳಲ್ಲೂ ಅಂದರೆ ಅಚಲ ಚೇತನಗಳಲ್ಲೂ ಈಗ ಸ್ಥಾಣು ನಾಮಕದಿಂದ ಇದ್ದಾನೆ ಅಂತ. ಆಮೇಲೆ ಶ್ರೀಹರಿ ಕೂಡ ಅಮೃತ ಅಂತ ಹೇಳ್ತಾರೆ. ಅಮೃತ ಅಂತ ಆಶೆ ಇಲ್ಲ ಭಗವಂತನಿಗೆ. ಹಾಗೆ ವಾಯುದೇವರು ಕೂಡ ಅಮೃತ ಅಂತ ಕರೀತಾರೆ. ಯಾಕಂದರೆ ಅವನು ಜ್ಞಾನಿ ನಿರೋಧನ ಇಲ್ಲ ಅಂತ. ಅಂದರೆ ಸುಷುಪ್ತಿ ಕಾಲದಲ್ಲಿ ಕೂಡ ನಮಗೆ ಜ್ಞಾನ ಲೋಪವಾಗಿರ್ತದೆ. ಆಮೇಲೆ ನಾವು ಪ್ರಳಯ ಕಾಲದಲ್ಲಿ ಕೂಡ ನಾವು ಜ್ಞಾನ ಇರೋದಿಲ್ಲ. ಅದು ಆ ಟೈಮಲ್ಲಿ ಅವರು ಕೂಡ ಎಚ್ಚರಿರ್ತಾರೆ. ಅವ್ರಿಗೆ ಸತತವಾಗಿ ಅವ್ರಿಗೆ ಜ್ಞಾನವನ್ನು ಯಾವುದು ಕಡಿಮೆ ಆಗೋದಿಲ್ಲ ಅವ್ರಿಗೆ ಅಂತ. ಸೊ ಮತ್ತು ವಾಯುದೇವರ ಅಂತರ್ಯಾಮಿಯಾಗಿಯೇ ಭಗವಂತ ಯಾವಾಗಲೂ ಇರ್ತಾನೆ, ಹರಿಯಿರ್ತಾನೆ. ಆಮೇಲೆ ಅವನಿಗೆ ಅನಂತ ರೂಪ ಅದಕ್ಕೆ ಅನಂತ ಅಂತ ಕರೀತಾರೆ. ಆಮೇಲೆ ಅಜಿತ ಅಂತ ಕರೀತಾರೆ. ಭಗವಂತ ಸೋಲು ಇಲ್ಲ, ಅದಕ್ಕೆ ಅಜಿತ ಅಂತ ಕರೀತಾರೆ. ಇನ್ನಷ್ಟು ಬೇಗಷ್ಟು ಗುಣಗಳ ಚಿಂತನೆ ಕೊಟ್ಟಿದ್ದಾರೆ. ಸುಮ್ಮನೆ ಎರಡೇ ಹೇಳಿದ್ದೇನೆ. ಆಮೇಲೆ 23ನೇ ನುಡಿಯಲ್ಲಿ ಭಗವಂತನ ಸ್ಮರಣೆ ಪೂರ್ವಕವಾಗಿ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಉದಾಹರಣೆ ಸಹಿತವಾಗಿ ಹೇಳಿದ್ದಾರೆ. 24ನೇ ನುಡಿಯಲ್ಲಿ ಅಪಘಾತಾಶ್ರಯ ಅಂದರೆ ಆಶ್ರಯ ಇಲ್ಲ ಈ ಶಬ್ದ ಇಟ್ಟಿದ್ದಾರೆ. ಆಮೇಲೆ ಆದರೂ ಎಲ್ಲರಿಗೂ ಅವನು ಆಶ್ರಯನಾಗಿದ್ದಾನೆ. ಅವನಿಗೆ ಯಾರಿಗೂ ಆಶ್ರಯ ಬೇಕಾಗಿಲ್ಲ, ಆದರೆ ಅವನು ಮಾತ್ರ ಎಲ್ಲರಿಗೂ ಆಶ್ರಯನಾಗಿ ಇರ್ತಾನೆ. ಅವನು ಉಪಮಾರಹಿತನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು 25ನೇ ನುಡಿಯಲ್ಲಿ ಅಡವಿಯಲ್ಲಿ ಎಲ್ಲ ಗಿಡಗಳು ಬೆಳೆದಿರ್ತವೆ. ಅಲ್ಲಿ ಯಾರು ಬೀಜ ಬೆತ್ತಿ ಯಾರು ಬೆಳೆಸಿರೋದಿಲ್ಲ. ಆದರೂ ಕೂಡ ಅದಕ್ಕೆ ಯಾರೂ ಕೇರ್ ಮಾಡಿರೋದಿಲ್ಲ. ಅದು ಕೂಡ ಔಷಧಿಯಾಗಿ ನಾವು ಉಪಯೋಗ ಮಾಡ್ಕೋತೀವಿ. ಅದು ಔಷಧಿನೇ ಕೊಡ್ತದೆ. ಆಮೇಲೆ ನಮ್ಮ ರೋಗವನ್ನು ಪರಿಹಾರ ಮಾಡ್ತದೆ. ಅದೇ ರೀತಿಯಾಗಿ ಈ ತ್ರೈಜಗದೊಡೆಯಲ್ಲಿ 3 ಲೋಕಕ್ಕೆ ಒಡೆಯನಾದಂಥ ಭಗವಂತನ ಸಂತೈಸಲು ಅವರಿದ್ದೆಡೆಗೆ ಬಂದು ಅದು ನಾವು ಎಲ್ಲಿದ್ರೂ ಭಗವಂತ ಕರೆದ್ರೆ ಬಂದು ನಾವು ರಕ್ಷಣೆ ಮಾಡ್ತಾನೆ ಅಂತ. ಸೊ ಇಲ್ಲಿ ಯಾರ್ಯಾರು ಉದಾಹರಣೆ ಕೊಟ್ಟಿದ್ದಾರೆ, ದ್ರೌಪದಿ ಉದಾಹರಣೆ ಕೊಟ್ಟಿದ್ದಾರೆ, ಗಜಾರ್ಜನ್ ಕೊಟ್ಟಿದ್ದಾರೆ, ಪ್ರಹ್ಲಾದ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಅವನು ಬಂದು ಒದಗುತ್ತಾನೋ ಆ ರೀತಿಯಾಗಿ ಇಲ್ಲಿ ರಕ್ಷಣೆ ಮಾಡ್ತಾನೆ ಅಂತ. ಆಮೇಲೆ 26ನೇ ನುಡಿಯಲ್ಲಿ ಅನುಬಂಧಗಳಂತೆ ಅರಗಳಿಗೆ ಬಿಟ್ಟಲ್ಲ ಇರ್ತಾನೆ. ಅವನ ಕೊಟ್ಟದ್ದು ನಾವು ಸ್ವೀಕಾರ ಮಾಡಬೇಕು. ಆಮೇಲೆ ನಾವು ನಿರ್ಭಯವಾಗಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 27ನೇ ನುಡಿಯಲ್ಲಿ ಇನ್ನು 27 ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಬೇಡದಲ್ಲೇ ಕೊಡೋ ತಿಪ್ಪ ಸುರರಿಗೆ. ಅದು ಸುರರು ಅವರು ಏನು ಬೇಡೋದೇ ಇಲ್ಲ ಅಂದರೂ ಭಗವಂತ ಕೊಟ್ಟು ಬಿಡ್ತಾನೆ. ಆಮೇಲೆ ನಮ್ಮ ನರರಿಗೆ ಬೇಡಿದರೆ ಕೊಡ್ತಾನೆ ಅಂತ, ದೈತ್ಯರಿಗೆ ಬೇಡಿದ್ರು ಕೊಡುವುದಿಲ್ಲ ಅಂತ. ಇದು ಬಹಳ ವಿಸ್ತಾರವಾದಂಥ ವಿಷಯ ಇದೆ. ಆಮೇಲೆ ಅದಕ್ಕೆ ನಮ್ಮ ಕರ್ಮಾನುಸಾರವಾಗಿ ನಾವು ಭಗವಂತ ಕೊಡ್ತಾನೋ ಅದನ್ನು ನಾವು ಅವನು ಫಲಕಗಳು ಕೊಟ್ಟೇ ಇರ್ತಾನೆ. ಆ ವಿಶ್ವಾಸದಿಂದ ನಮ್ಮ ಕರ್ಮವನ್ನು ಮಾಡ್ಕೋತ ಹೋಗಬೇಕು ಅಂತ. ಆಮೇಲೆ ಇಲ್ಲಿ ಸೂರ್ಯನ ಕಿರಣ ಎಲ್ಲ ಕಡೆ ಹರಡಿರ್ತದೆ, ಅದರದ್ದು ಛಾಯೆ ಬೀಳ್ತದೆ, ಅದು ನೆರಳು ಬೀಳ್ತದೆ. ಅದೇ ರೀತಿಯಾಗಿ ಭಗವಂತ ನಮ್ಮ ಜೊತೆಯಲ್ಲಿ ಯಾವಾಗಲೂ ನೆರಳಿನಂತ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ ಅಂತ. ಆದರೆ ಆಮೇಲೆ ಅದರಲ್ಲಿ ಜೀವರ ಯೋಗ್ಯತಾನುಸಾರವಾಗಿ ಆಯಾ ಕರ್ಮಗಳನ್ನು ಮಾಡಿಸ್ತಾನೆ ಅಂತ. ಆಮೇಲೆ ಈ ರೀತಿ 29ನೇ ನುಡಿಯಲ್ಲಿ ಈ ವಿಧದಲ್ಲಿ ಸರ್ವತ್ರ ಲಕ್ಷ್ಮೀಭೂತ ಕುಳಿ ತನ್ನ ಕಳಾ ವಿಷಯಗಳೆಲ್ಲ ಕಡೆ ತುಂಬಿ ಸೇವೆ ತಮ್ಮ. ಆಮೇಲೆ ತಾನೇ ಸೇವಕನು ತಾನಾಗಿ, ಅಂದರೆ ಭಗವಂತನ ಸೇವೆಗೆ ಭಗವಂತನೇ ಇದ್ದಾನೆ ಅಂತ ಪ್ರವಿಷ್ಟ ರೂಪನಾಗಿದ್ದಾನೆ. ಸೇವೆ ಮಾಡಪನು ಶರಣ ಶಾಶ್ವತ ಕರುಣಿ ಕಮಲಾಕ್ಷ ಅವನ ಗುಣಗಳು ರೂಪಗೊಳಿಸಿದರೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಪ್ರಣವ ಕಾರಣಕಾರ ಪ್ರತಿಪಾದ್ಯನು, ಅಂದರೆ ಇಲ್ಲಿ ಓಂಕಾರ ಪ್ರತಿಪಾದಂಥ ಭಗವಂತ ಇದ್ದಾನೆ. ಚೇತರ ಅಚೇತರ ಒಳಗೆ ಇರ್ತಾರೆ, ವಿಲಕ್ಷಣನಾಗಿದ್ದಾನೆ, ಸತ್ಕಲ್ಯ ಗುಣಪೂರ್ಣನಾಗಿದ್ದಾನೆ,
ಈ ಗುಣಗಳ ಚಿಂತನೆ ಕೊಟ್ಟಿದ್ದಾರೆ. ನಿರ್ವಿಕಾರ, ನಿರಾಶ್ರಯ, ಅವ್ಯಕ್ತ ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಾರ್ಯ ಮಾಡಿದ್ರು ಅವನು ಅವ್ಯಕ್ತನಾಗಿ ಇದ್ದಾನೆ ಅಂತ. 31ನೇ ನುಡಿಯಲ್ಲಿ ಗೋಪಬಿಯ ಭವಾಂಧಕಾರಕ್ಕೆ ಅರೆ ಈ ದೇವ ಋಷಿ ಮುಕ್ತರೆಲ್ಲ ಇದ್ದಾರೆ, ಅವ್ರಿಗೆ ದೀಪ ಒಟ್ಟಿಗೆ ಅಂತ ದೀಪ ಒಟ್ಟಿಗೆ ಸಕಲ ಸುಖ ಸದನು ಅದರೇನು ಡಿವಿಟಿಗೆ ಅಂತ ಹೇಳ್ತೀವಲ್ಲ, ಹಗಲದಲ್ಲಿ ಹಚ್ತೀವಿ, ಅದರಿಂದ ನಮಗೆ ಪ್ರಯೋಜನ ಅಂದರೆ ಬೆಳಕಂತ ಪ್ರಯೋಜನ ಇರೋದಿಲ್ಲ. ಅದು ಒಂದು ಭಗವಂತನಿಗೆ ಒಂದು ವಿಶೇಷವಾದ ನಮ್ಮ ಸಮರ್ಪಣೆ ಅಂತ ಮಾಡ್ತೀವಿ, ನಮ್ಮ ಅಜ್ಞಾನ ದೂರ ಮಾಡೋದು ಸಂಕೇತವಾಗಿ ಮಾಡ್ತೀವಿ. ಆ ರೀತಿಯಾಗಿ ಭಗವಂತ ಇದ್ದಾನೆ. ಅದಕ್ಕೆಲ್ಲ ಇದು ಹರಿಕಥಾನುಸಾರ ಕೂಡ ಹಾಗೆ ಇದೆ. ನಿತ್ಯವಾಗಿ ಇದು ವೈಕುಂಠ ಹೋದಷ್ಟು ಇಲ್ಲಿ ಇದೆ. ಇಲ್ಲಿ ಅಷ್ಟು ಅದು ಒಂದು ಅಂಧಕಾರವನ್ನು ದೂರ ಮಾಡುವಂಥದ್ದು ಇದು ಗ್ರಂಥ ಇದೆ. ಆಮೇಲೆ ನಮಗೆ ಸಮೀಪದಲ್ಲಿ ನೆಲೆಸಿದ್ದು ಅದು ನಮ್ಮ ಒಳಗಡೆ ಇದ್ದಾನೆ ಇದ್ದರು ಭಕ್ತರ ಅಪವರ್ಗರ ಮಾಡುವನು. ಅಪವರ್ಗ ಅಂತಂದ್ರೇನು? ಸ್ವರ್ಗಾದಿ ಭೋಗಗಳು ಸುಖ ಸಿಗ್ತೀವಿ ಮತ್ತು ಭೂಮಿಗೆ ಬರ್ತೀವಿ. ಅಪವರ್ಗ ಮಾಡ್ತಾ ಅಂತಂದರೆ ಆ ಸ್ವರ್ಗವನ್ನು ಬಿಡಿಸಿಬಿಟ್ಟು ಮೇಲ್ಮೇಲೋಕಕ್ಕೆ ಹೋಗಿ ಮೋಕ್ಷದಲ್ಲಿ ಇಡ್ತಾನೆ ಅಂತ. ಇವತ್ತಿಂದ ಸಂಧಿ ಬಹಳ ಕ್ಲಿಷ್ಟವಾದಂಥದ್ದು. ಅದು ಕೂಡ ಸ್ವಲ್ಪ ಎಲ್ಲ ವಿಷಯ ಕವರ್ ಮಾಡಿಕೊಡ್ತೀವಿ. ಟೈಮ್ ಬಹಳ ಆಯಿತು, ಅರ್ಧ ಗಂಟೆ ಆಗೋಯ್ತು. ಆದರೂ ಕೂಡ ನೀವು ಅದ್ರ ವಿಷಯ ಬಿಡಬಾರ್ದು ಉದ್ದೇಶದಿಂದ ಅಷ್ಟು ಹೇಳೋ ಪ್ರಯತ್ನ ಪಟ್ಟಿದ್ದೇನೆ. ಸ್ವಲ್ಪ ಲೇಟ್ ಆಗೋದಕ್ಕೆ ಕ್ಷಮಿಸಬೇಕು. ಗುರುಗಳು ನಮ್ಮ ಕಡೆಯಿಂದ ಎಲ್ಲ ಇಷ್ಟೆಲ್ಲ ಸೇವೆ ಮಾಡಿಸ್ತಾ ಇದ್ದಾರೆ. ಹೀಗೆ ರೀತಿಯಾಗಿ ಕಾಯವಾಗಿ ಸತತವಾಗಿ ಮಾಡಿಸ್ಲಿ. ನಮ್ಮ ಕೊನೆಯ ಉಸಿರುಗಳಿಗೂ ಭಗವಂತ ಇದೇ ರೀತಿಯಾಗಿ ಸೇವೆ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿಪ್ರೇರಣ ಶ್ರೀಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಏತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣ. ಎಲ್ಲರಿಗೂ ನಮಸ್ಕಾರ.